ಎಲ್ಲಾ ಸಮಾಜಕ್ಕೆ ಕೊಡ್ತೀವಿ. ಅವ್ರು ಏನ್ ಹೇಳಿದ್ರು ಹೇಳ್ತೀನಿ, ನಾನು ನೋಡಿದೆ ಅದು. ಸಮಾಜಕ್ಕಷ್ಟೇ ಮುಸ್ಲಿಂ ಸಮಾಜಕ್ಕೆ 10,000 ಕೋಟಿ ಕೊಡ್ತೀನಿ ನಾನು. ಅನುದಾನ ನಾನಿದ್ದಾಗ ಜಾಸ್ತಿ ಇತ್ತು, ಬಿಜೆಪಿ ಅವ್ರು ಬಂದು ಕಡಿಮೆ ಮಾಡಿದ್ರು. ನನ್ನ ಪ್ಲಾನ್ 10,000 ಕೋಟಿ ಕೊಡೋದಿದೆ ಅಂತಂದ್ರು. ಏನಂದ್ರು ಅವರು? ನಾನು ಹೇಳ್ತೀನಿ ಕೇಳಿ ಸರ್. ನಾನು ಮುಖ್ಯಮಂತ್ರಿ 2013 ಆಗದ ಮುಂಚೆ ಅಲ್ಪಸಂಖ್ಯಾತರು ಮೈನಾರಿಟಿ ಗ್ರ್ಯಾಂಡ್ ಬಂದು 400 ಕೋಟಿ ಇತ್ತು. ನಾನು ಮುಖ್ಯಮಂತ್ರಿ ಆದ್ಮೇಲೆ 5 ವರ್ಷ ಅವಧಿಯಲ್ಲಿ ಅದಕ್ಕೆ 3,150 ಕೋಟಿ ಮಾಡಿದೆ. ಈಗ ತಿರ್ಗಾ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಈ 5 ವರ್ಷ ಅವಧಿಯಲ್ಲಿ 10,000 ಕೋಟಿ ಮಾಡ್ತೀವಿ. ತಪ್ಪೇನಿದೆ? ಅದು ತಪ್ಪೇನಿದೆ? ಬರೀ ಮುಸ್ಲಿಂ ಸಮಾಜಕ್ಕಿಲ್ಲ, ಎಲ್ಲಾ ಸಮಾಜದವರೆಗೂ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು. ಅಂದ್ರೆ 5 ವರ್ಷದಲ್ಲಿ ತಪ್ಪೇನಿದೆ? ಅದು ಈಗ 400 ಕೋಟಿ ಇದ್ದಿದ್ದು 3,150 ಕೋಟಿ ನಾವೇ ಕಾಂಗ್ರೆಸ್ ತಾನೇ ಕೊಟ್ಟಿರೋದು, ಸಿದ್ದರಾಮಯ್ಯ ತಾನೇ ಕೊಟ್ಟಿರೋದು. ಈಗ 3,150 ಕೋಟಿ ಇದ್ದಿದ್ದು ಬಿಜೆಪಿ ಅವ್ರು ಏನ್ ಮಾಡಿದ್ರು? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಾರೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಾರೆ. ಏನ್ ಮಾಡಿದ್ರು? 800 ಕೋಟಿ ತಗೊಂಡು ಬಂದು ನಿಲ್ಸಿದ್ರು. 3,150 ಕೋಟಿ ಇದ್ದಿದ್ದು ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ಅದನ್ನ 800 ಕೋಟಿಗೆ ತಂದು ನಿಲ್ಸು. ಅದಕ್ಕೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಾರ. ಅದಕ್ಕೆ ಸಿದ್ದರಾಮಯ್ಯ ಅವನಂದ್ರು, ನಾನು 2013 ಚುನಾವಣೆ ಮುಖ್ಯಮಂತ್ರಿ ಆಗೋದ್ ಮುಂಚೆ 400 ಕೋಟಿ ಇದ್ದಿದ್ದು, ನಾನು ಮುಖ್ಯಮಂತ್ರಿ ಆದ್ಮೇಲೆ 5 ವರ್ಷ ಅವಧಿಯಲ್ಲಿ 3,150 ಕೋಟಿ ಮಾಡಿದ್ದೀನಿ. ತಿರ್ಗಾ ಜನ ಇವತ್ತು ಆಶೀರ್ವಾದ ಮಾಡಿದ್ದಾರೆ. ತಿರ್ಗಾ ನಾನು ಮುಖ್ಯಮಂತ್ರಿ ಆಗಿದ್ದೀನಿ. ತಿರ್ಗಾ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಈಗ 3,150 ಕೋಟಿ ಇದ್ದಿದ್ದು ನಮ್ಮ ಸರ್ಕಾರದಲ್ಲಿ 5 ವರ್ಷ ಅವಧಿಯಲ್ಲಿ 10,000 ಕೋಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ತಪ್ಪೇನಿದೆ? ಅದು ಎಲ್ಲಾ ಸಮಾಜ ಪರವಾಗಿ ನಿಲ್ತೀನಿ ಅಂತ. ಅಲ್ಪಸಂಖ್ಯಾತರು ಎಲ್ಲಾ ಸಮಾಜ ತೆಗಿರಿ, ಕ್ಲಿಪ್ಪಿಂಗ್ ತೆಗಿರಿ. ಈಗ ಮುಖ್ಯಮಂತ್ರಿ ಯಾರಾನ ಮುಖ್ಯಮಂತ್ರಿ ಇರ್ಲಿ, ಒಂದ್ ಸಮಾಜಕ್ಕೆ ಸೀಮಿತ ಆಗಲ್ಲ. ಯಾರಾನ ಮುಖ್ಯಮಂತ್ರಿ ಇರ್ಲಿ. ಆ ಪದ್ಧತಿ ಎಲ್ಲಿದೆ? ಬಿಜೆಪಿ ಎಲ್ಲಿದೆ? ಅದು ಆ ಪದ್ಧತಿ ಬಿಜೆಪಿ ಎಲ್ಲಿದೆ? ಅವ್ರಿಗೆ ಏನಾರ ಹೇಳ್ಕೊಳ್ಳಿ ಬಿಡಿ ಸರ್. ಮುಖ್ಯಮಂತ್ರಿ ಕರ್ತವ್ಯ ಏನು? ಎಲ್ಲಾ ಸಮಾಜ ಪರವಾಗಿ ಇರ್ಬೇಕು ಮುಖ್ಯಮಂತ್ರಿ. ಅವ್ರ ಕರ್ತವ್ಯ ಧರ್ಮ. ಸರ್, ಮುಂಬರುವ ಲೋಕಸಭಾ ಚುನಾವಣೆ ಎಷ್ಟು ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ದೀವಿ. ನಾವು ಮೂರ್ ಮುಸ್ಲಿಮನ್ನ ಕೊಡ್ಬೇಕಂತ ಬೇಡಿಕೆ ಇಟ್ಟಿದೀವಿ. ಒಂದ್ ಸೆಂಟ್ರಲ್ ಅಲ್ಲಿ ಒಂದು, ಸಿಗ್ಗಾಂವದಲ್ಲಿ ಒಂದು, ಹಾವೇರಿಯಲ್ಲಿ ಒಂದು ಬೀದರಲ್ಲಿ. ಈಗ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಹೆಂಗಂದ್ರೆ ಗೆಲ್ಲಂಗಿದ್ರೆ 5 ಕೊಡ್ತಾರೆ. ಗೆಲ್ಬೇಕಿಲ್ಲ, ಟಿಕೆಟ್ ತಗೊಳ್ಳೋದು ಮುಖ್ಯ ಇಲ್ಲ, ಗೆಲ್ಬೇಕು ತಾನೆ. ಗೆಲ್ಲಂಗಿದ್ರೆ 5 ಕೊಡ್ತಾರೆ.